ತಮ್ಮ ಗ್ರಾಮ ಪಂಚಾಯತಿ ವಿಶೇಷ ಪರಿಚಯ ನಮ್ಮ ವೀಕ್ಷಕರಿಗಾಗಿ ತಿಳಿಸ್ಕೊಡಿ. ಸರ್, ನಾನು ರಾಮಾಂಜನಪ್ಪ ಅಂತ. ನಾನು ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷರು. ನನ್ನ ಸ್ವಂತ ಊರು ಇರುಸಮುದ್ರ. ನಮ್ಮದು ಗ್ರಾಮ ಪಂಚಾಯತಿ ಇರುಸಮುದ್ರ, ಗ್ರಾಮ ಪಂಚಾಯತಿ ಇರುಸಮುದ್ರ ಸರ್. ಓಕೆ ಸರ್, ವೀರಸಮುದ್ರ ಗ್ರಾಮ ಪಂಚಾಯತಿ ಯಾವ ರೀತಿ ಗುರುತಿಸಿಕೊಳ್ಳುತ್ತೆ? ಇಲ್ಲಿನ ಕೃಷಿ, ಧಾರ್ಮಿಕತೆ, ಆಚಾರ ವಿಚಾರಗಳಲ್ಲಿ ಏನು ತಿಳಿಸ್ತೀವಿ? ಇರುಸಮುದ್ರ ಗ್ರಾಮ ಪಂಚಾಯತಿ ನಾವು ಆಂಧ್ರದ ಗಡಿನಾಡಕ್ಕೆ ಹೊಂದ್ಕೊಂಡಿದ್ದೀವಿ ಸರ್. ಇಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕಾಮಗಾರಿಗಳು ಹೌದು ಹೇಳಿ. ಈಗ ಕಾಮಗಾರಿಗಳು ನಮಗೆ ನರೇಗಾ ಯೋಜನೆಯಲ್ಲಿ ರೈತರಿಗೆ ಅನುಕೂಲವಾಗುವಂತಹ ಕೆಲಸಗಳು, ಒಂದು ಬದು ನಿರ್ಮಾಣ ಆಗ್ಬೋದು, ಗಿಡ ಹಾಕೋದಾಗ್ಬೋದು, ಕೆರೆ ಕಟ್ಟೆ ಅಭಿವೃದ್ಧಿ ಆಗ್ಬೋದು, ಇವೆಲ್ಲ ಕಾಮಗಾರಿಗಳು ಮಾಡ್ತಾ ಇದ್ದಾರೆ ಸರ್. ಈ ಕಾಮಗಾರಿಗಳಲ್ಲಿ ಈಗ ಗ್ರಾಮ ಯೋಜನೆ ಗ್ರಾಮಕೂಸ ಸಂಸ್ಥೆಯವರು ಈಗ ನಮ್ಮ ಇರುಸಮುದ್ರ ಭಾಸ್ಕರರಾಯನ ಕೆರೆ ಅಭಿವೃದ್ಧಿ ಕೆಲಸವನ್ನು ಈ ಕೂಲಿ ಕಾರ್ಮಿಕರಿಗೆ ಕೆಲಸ ಕೊಟ್ಟು ಕೆಲಸ ಮಾಡ್ತಾ ಇರ್ತಾರೆ ಸರ್. ಓಕೆ ಸರ್, ಈಗ ನಿಮ್ಮ ಗಡಿನಾಡಲ್ಲಿ ಏನಂದರೆ ಉದ್ಯೋಗದ ಸಮಸ್ಯೆನೇ ಸಾಕಷ್ಟು ಕಾಡುತ್ತೆ. ಈ ಉದ್ಯೋಗದ ಸಮಸ್ಯೆಗೆ ತಮಗೆ ನರೇಗಾ ಬಹಳ ಆಧಾರವಾಗಿತ್ತು. ಈಗ ವಿ ರಾಮ್ಜಿ ಸಕ್ರಿಯವಾಗಿ ಇನ್ನೂ ಕೂಡ ನಡೀತಾ ಇಲ್ಲ. ಇದರಿಂದ ಯಾವ ರೀತಿ ಸಮಸ್ಯೆಗಳಾಗ್ತಾ ಇದೆ? ನರೇಗಾದಲ್ಲಿ ಯಾವ ರೀತಿಯೆಲ್ಲ ಅನುಕೂಲತೆ ಆಗಿತ್ತು ಸಾರ್ವಜನಿಕರಿಗೆ? ಇವಾಗ ನರೇಗಾ ಅಂತ ಹೇಳಿದ್ರೆ ಹಿಂದೆ ಏನಿತ್ತು ಅದು ನರೇಗಾ ಚೆನ್ನಾಗಿ ನಡೀತಿತ್ತು ಸರ್. ಈಗ ಕೂಲಿ ಕಾರ್ಮಿಕರು ಹೋಗ್ತಿದ್ರು, ಹೋದ್ಮೇಲೆ ಅಲ್ಲಿ GPS ಫೋಟೋ ಮಾಡ್ತಾ ಇದ್ರು. ಇದು ಮಾಡಿ ಅವ್ರ ಕೂಲಿ ಏನು ಕೊಡ್ತಾ ಇದ್ರು? 379 ರೂಪಾಯಿ ಏನು ಕೊಡ್ತಾ ಇದ್ರು, ಅದನ್ನು ಕೂಲಿ ಕಾರ್ಮಿಕರು ತಗೊಂಡು ಬಳಕೆ ಮಾಡ್ತಾ ಇದ್ದಾರೆ ಸರ್. ಈಗ ಕಾಮಗಾರಿ ಅನುಷ್ಠಾನ ಇನ್ನೂ ಆಗಿಲ್ಲ. ಇದರಲ್ಲಿ ಇದ್ಯಾವುದೋ ಒಂದು ಕೆರೆ ಕಾಮಗಾರಿ ಮಾತ್ರ ಅನುಷ್ಠಾನ ಮಾಡಿದರೆ, ರೈತರಿಗೆ ಯಾವುದೇ ಕಾಮಗಾರಿ ಅನುಷ್ಠಾನ ಆಗಿಲ್ಲ ಸರ್ ಇದುವರೆಗೂ. ಓಕೆ ಸರ್. ಸರಿ, ಈ ಒಂದು ಗಡಿ ಭಾಗದಲ್ಲಿ ಅಂದರೆ ಕೆಲವೊಂದಿಷ್ಟು ಅವೇರ್ನೆಸ್ ಕಾರ್ಯಕ್ರಮಗಳು ಕೂಡ ಆಗಬೇಕಾಗಿರುತ್ತೆ. ಈ ಕಂದಾಯದ ಪಾವತಿ ಆಗಿರ್ಬೋದು, ತಮ್ಮ ಒಂದು ಸ್ವಂತ ಸಂಪನ್ಮೂಲ ಕ್ರೋಢೀಕರಣ ಆಗಿರ್ಬೋದು, ಜೊತೆಗೆ ಸಾರ್ವಜನಿಕರು ಕಂದಾಯ ಪಾವತಿಯಲ್ಲಾಗಿರ್ಬೋದು, ಅವರ ಒಂದು ಸರ್ಕಾರಿ ಆಸ್ತಿ ಸಂರಕ್ಷಣೆ ಕೂಡ ಕೆಲಸಗಳನ್ನ ಮಾಡಬೇಕಾಗುತ್ತೆ. ಈ ಒಂದು ನಾಡಲ್ಲಿ ಹೇಗಿದೆ ಇಲ್ಲಿ ಸರ್? ಈ ಕಂದಾಯ ಪಾವತಿ ಅಂದರೆ ಈಗ ಮನೆ ಕಂದಾಯ ಮತ್ತು ನೀರಿನ ಕಂದಾಯ ಏನಿದೆಯೋ ಅದು ಈಗ ನಾವು ಗ್ರಾಮ ಪಂಚಾಯತಿಯವರು ಸರ್ವ ಸದಸ್ಯರ ಸಭೆಯಲ್ಲಿ ಏನು ನಾವು ಶುಲ್ಕ ವಿಧಿಸಿರ್ತಾರೋ ಅದನ್ನು ಮಾತ್ರ ಪಾವತಿ ಮಾಡ್ತಾರೆ ಸರ್. ಇಲ್ಲಿ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಬೇರೆ ಅನುದಾನ ಯಾವುದೂ ಇಲ್ಲ ಸರ್. ಈಗ ಇಂಡಸ್ಟ್ರಿಯಲ್ ಆಗಲಿ ಇನ್ನೊಂದು ಯಾವುದೂ ಇಲ್ಲ ಸರ್. ನಮ್ಮಲ್ಲಿ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಂದು ಸಂತೆ ಮಾರ್ಕೆಟ್ ಆಗಲಿ ಯಾವುದೂ ಇಲ್ಲ ಸರ್. ಈಗ ಗ್ರಾಮ ಪಂಚಾಯತಿಗೆ ಅನುದಾನ ಬರಬೇಕಾದ್ರೆ ಓನ್ಲಿ ನೀರಿನ ಕರ ಮತ್ತು ತೆರಿಗೆ ಸರ್, ಮನೆ ಕಂದಾಯ ಸರ್. ಅವು ಬಿಟ್ಟರೆ ಯಾವುದು ಕಂದಾಯ ಮೂಲ ಇಲ್ಲ ಸರ್ ಗ್ರಾಮ ಪಂಚಾಯತಿಗೆ. ಓಕೆ ಸರ್, ಈಗ ನಿಮ್ಮ ಒಂದು ಭಾಗದಲ್ಲಿ ಶಿಕ್ಷಣ, ಸಾರಿಗೆ, ವೈದ್ಯಕೀಯ ಒಂದು ಕ್ಷೇತ್ರದಲ್ಲಿ ವ್ಯವಸ್ಥೆಗಳು ಹೇಗಿದೆ? ಏನಾದರೂ ಕುಂದುಕೊರತೆಗಳ ಅಥವಾ ಹೇಗೆ ಅಂತ? ನಮ್ಮಲ್ಲಿ ಏನಾಗಿದೆ ಅಂದರೆ ಗಡಿನಾಡು ಆಗಿರೋದ್ರಿಂದ ಇಲ್ಲಿ 1 to 7 ಸ್ಕೂಲ್ ಇದೆ ಸರ್. ಈಗ ನಮಗೆ ಪಾವಗಡ ಹಿಂದೂಪುರದಿಂದ ನಾವು ಗಡಿನಾಡಿಗೆ ಹೊಂದಿಕೊಂಡಿರೋದ್ರಿಂದ ನಮಗೆ ಆಂಧ್ರದ ಬಸ್ಗಳು, ಪ್ರೈವೇಟ್ ಬಸ್ಗಳು ಜಾಸ್ತಿ ಓಡಾಡ್ತವೆ ಸರ್. ಸರ್ಕಾರದ ಬಸ್ಗಳು 1-2 ಓಡಾಡ್ತವೆ ಸರ್. ಈಗ ನಾವು ಗಡಿಯಲ್ಲಿ ಇರೋದ್ರಿಂದ ಇರುಸಮುದ್ರದಿಂದ ಹಿಂದೂಪುರ ಕಡೆ ಹೋಗ್ಬೇಕಾದ್ರೆ ನಾವು ಸರ್ಕಾರ ಸೌಲಭ್ಯ ಇದು ಬರಲ್ಲ ಸರ್. ಇಲ್ಲಿಂದ ಪಾವಗಡಕ್ಕೆ ಹೋಗ್ಬೇಕಾದ್ರೆ ನಮಗೆ ಸಿಗುತ್ತೆ ಸರ್, ಅನುಕೂಲ ಸಿಗುತ್ತೆ ಸರ್. ಓಕೆ ಸರ್, ಈಗ ವೈದ್ಯಕೀಯ ಇದರಲ್ಲಿ ಏನಾದರೂ ಸಮಸ್ಯೆಗಳಾಗುತ್ತೆ? ಯಾಕಂದರೆ ಈಗ ಸರ್ಕಾರಿ ಆಸ್ಪತ್ರೆಗಳು ಕೂಡ ತುಂಬ ದೂರ ಅನಿಸುತ್ತೆ. ಇಲ್ಲೇನಾದರೂ ಸರ್ಕಾರಿ ಆಸ್ಪತ್ರೆ ಆಗಬೇಕಾಗಿತ್ತಾ ಅಥವಾ ಆಗಿದೆಯಾ? ಹೇಗೆ ಯಾವ ರೀತಿಯ ಆರೋಗ್ಯ ವ್ಯವಸ್ಥೆಗೆ ಇಲ್ಲಿ ವ್ಯವಸ್ಥೆಗಳಾಗ್ತಾ ಇದೆ ಅಂತ? ಸರ್, ನಮ್ದೇನಂದ್ರೆ ಗಡಿನಾಡು ಆಗಿರೋದ್ರಿಂದ ನಮಗೆ ಆಂಧ್ರಕ್ಕೆ ನಾವು ಹೊಂದ್ಕೊಂಡಿದ್ದೀವಿ ಸರ್. ಈಗ ನಾವು ಪಾವಗಡ ಹೋಗ್ಬೇಕಾದ್ರೆ 30 ಕಿಲೋಮೀಟರ್ ಆಗುತ್ತೆ ಸರ್. ನಾವು ಏನಾದರೂ ಹಾಸ್ಪಿಟ್ಲ್ಗೆ ಹೋಗ್ಬೇಕಾದ್ರೆ ಇಲ್ಲಿ ವಿರುಸಮುದ್ರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ವಿರುಸಮುದ್ರದಲ್ಲಿ ಒಂದು ಆಸ್ಪತ್ರೆ ಆಗಲಿ, ಪಶು ಆಸ್ಪತ್ರೆ ಆಗಲಿ, ಆಸ್ಪತ್ರೆಗಳಿದ್ರೆ ತುಂಬ ಒಳ್ಳೇದಾಗುತ್ತೆ ಸರ್, ಆಗ್ತಿತ್ತು ಸರ್. ನಮ್ಮ ಮನವಿ ಏನಂದ್ರೆ ಈಗ ಯಾವುದೇ ಅರ್ಜೆಂಟ್ ನಾವು ಹಾಸ್ಪಿಟ್ಲ್ಗೆ ಹೋಗ್ಬೇಕಾದ್ರೆ ದೂರ ಆಗುತ್ತೆ ಸರ್. ಅದರಿಂದ ನಮಗೊಂದು ಹಾಸ್ಪಿಟ್ಲು ಕೂಡಲೇ ಮಾಡಿದ್ರೆ ನಮ್ಗೆ ಚೆನ್ನಾಗಿರುತ್ತೆ ಸರ್ ಇಲ್ಲಿ ಆಸ್ಪತ್ರೆ ಸರ್. ಓಕೆ ಸರ್, ಈಗ ಇಲ್ಲಿ ಭಾಗದ ಒಂದು ಜನರು ಕೃಷಿ ಏನು ಮಾಡ್ತಾರೆ, ಕೃಷಿಕರಿಗೆ ಯಾವ ರೀತಿ ತೊಂದರೆಗಳು? ಅದು ಮಳೆಗಾಲ ಕೂಡ ಆಗಿದ್ದು ಕೂಡ ಮಳೆ ಇಲ್ಲದ ಕಾರಣ ಯಾವ ರೀತಿ ಸಮಸ್ಯೆ ಎದುರಿಸ್ತಕ್ಕಂಥ ಪ್ರಸಂಗಗಳು ಇಲ್ಲಿ ಆಗ್ತಾ ಇದೆ ಸರ್? ಇಲ್ಲಿ ಏನಾಗಿದೆ ಅಂದರೆ ನಾವು ಕೃಷಿಯನ್ನೇ ನಂಬಿಕೊಂಡು ಜೀವನ ಮಾಡ್ತಾ ಇದ್ದೀವಿ ಸರ್. ಈಗ ಏನಾಗಿದೆ ಅಂದರೆ ಮುಂಗಾರಲ್ಲಿ ನಮ್ಗೆ ಒಂದು ಹದ ಮಳೆ ಆಗಿತ್ತು ಸರ್. ಆ ಹದ ಮಳೆಯಿಂದ ನಾವು ಬೇಸಾಯ ಮಾಡಿ ಬೀಜವನ್ನ ಬಿತ್ತನೆ ಮಾಡಿದ್ದೀವಿ ಸರ್. ಬಿತ್ತನೆ ಮಾಡಿದಾಗಿಂದ ಇದುವರೆಗೂ ಒಂದು ಮಳೆ ಹನಿ ಬಂದಿಲ್ಲ ಸರ್. ಇಲ್ಲಿ ಬೋರ್ವೆಲ್ ಕೊರೆಯಕ್ಕೆ ಹೋದ್ರೆ 700, 750, 800 ಬೋರ್ವೆಲ್ ಕೊರಿಬೇಕಾಗುತ್ತೆ ಸರ್. ನೀರು ಕಡಿಮೆ ಸರ್, ಈ ಕಡೆ ನೀರು ಕಡಿಮೆ ಸರ್. ಅದರಿಂದ ಈಗ ರೈತರು ಏನಂದ್ರೆ ಸಾಲ ಪಾಲ ಮಾಡಿ ಬ್ಯಾಂಕಲ್ಲಿ ಅಲ್ಲಿ ಇಲ್ಲಿ ಒಡವೆ ಇಟ್ಟು ವ್ಯವಸಾಯ ಮಾಡಿದ್ದಾರೆ ಸರ್. ಈಗ ಮಳೆ ಇಲ್ಲ ಸರ್, ತುಂಬಾ ಬರಗಾಲ ಸರ್. ಇಲ್ಲಿ ಜೀವನ ಮಾಡೋಕ್ಕೂ ತುಂಬಾ ತೊಂದರೆ ಆಗಿದೆ ಸರ್. ಓಕೆ ಸರ್, ಈಗ ಕೊನೆಯದಾಗಿ ನಮ್ಮ ಒಂದು ಪಂಚಾಯಿತಿಯ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಪತ್ರಿಕೆ ಕೆಲಸಗಳನ್ನ ಮಾಡ್ತಕ್ಕಂಥದ್ದಾಗಿರ್ಬೋದು, ಡಿಜಿಟಲ್ ಮಾಧ್ಯಮ ಈ ಒಂದು ಭೇಟಿಯ ಕುರಿತು ತಮ್ಮ ಅಭಿಪ್ರಾಯ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಈಗ ತಾವು ಬಂದು ನಮ್ಮ ಗಡಿನಾಡಿಗೆ ನೀವು ಸಂಪರ್ಕ ಮಾಡಿ ನಮ್ಮ ಒಂದು ಪಂಚಾಯತಿಗೆ ನೀವು
ಭೇಟಿ ಕೊಟ್ಟಿದ್ದಕ್ಕೆ ತಮಗೆ ತುಂಬ ಧನ್ಯವಾದಗಳು ಸರ್. ಏಕೆ ಯಾಕಂದರೆ ನಮ್ಮ ರೈತರ ಸಮಸ್ಯೆ ಹೇಳಿದ್ದೀವಿ, ಈಗ ನಮ್ಗೆ ಯಾವುದೇ ಸೌಕರ್ಯ ಇಲ್ಲ ಅಂತ ಹೇಳಿದ್ದೀವಿ. ಇದನ್ನು ನೀವು ಪ್ರಚಾರ ಮಾಡುವುದರ ಮೂಲಕ ನಮ್ಗೆ ಅನುಕೂಲ ಆಗುತ್ತೆ ಸರ್. ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ ಸರ್ ತಾವು. ಓಕೆ ಸರ್, ಥ್ಯಾಂಕ್ಸ್. ಸುಗಂಧ ಟಿವಿಗೆ ಧನ್ಯವಾದಗಳು ಸರ್ ನಮ್ಮ ಇದಕ್ಕೆ ಬಂದಿರೋದಕ್ಕೆ. ಓಕೆ.